ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಮಾರ್ಕಂಡೇಯನ ಹೆಸರು ತಿಳಿದೇ ಇದೆ. ಭಾರ್ಗವ ಮಾರ್ಕಂಡೇಯ ನಮ್ಮ ಪುರಾಣಗಳಲ್ಲಿ ಬರುವ ಪ್ರಸಿದ್ಧ ಋಷಿ. ಕೆಲವೊಂದು ಪುರಾಣಗಳ ಪ್ರಕಾರ ಮಾರ್ಕಂಡೇಯ ಮಹರ್ಷಿ ಭೃಗು ಮತ್ತು ಖ್ಯಾತಿ ದೇವಿ ಅಂದ್ರೆ ದಕ್ಷ ಪ್ರಜಾಪತಿಯ ಮಗಳಿಗೆ ಯರವಂಶದಲ್ಲಿ ಜನಿಸಿದನೆಂದು ಉಲ್ಲೇಖಿಸುತ್ತವೆ. ಇನ್ನು ಕೆಲವೊಂದು ಪುರಾಣಗಳ ಪ್ರಕಾರ ಮಾರ್ಕಂಡೇಯ ಮುನಿ ಶಿವ ಮತ್ತು ವಿಷ್ಣುವಿನ ಪರಮ ಭಕ್ತ. ಮಾರ್ಕಂಡೇಯ ಪುರಾಣವು ಮಾರ್ಕಂಡೇಯ ಮತ್ತು ಜೈಮಿನಿ ಎಂಬ ಮುನಿಯ ನಡುವೆ ನಡೆದ ಆಧ್ಯಾತ್ಮಿಕ ಸಂಭಾಷಣೆಗಳನ್ನು ಉಲ್ಲೇಖಿಸುತ್ತೆ. ಮಾರ್ಕಂಡೇಯನ ಹೆಸರು ಭಾಗವತ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖಿತಗೊಂಡಿದೆ. ಆತನ ಹೆಸರು ಮಹಾಭಾರತದಲ್ಲೂ ಕಂಡುಬರುತ್ತೆ. ಮಾರ್ಕಂಡೇಯ ಮುನಿಯು ಮಾರ್ಕಂಡೇಯ ಪುರಾಣವನ್ನು ರಚಿಸಿದ ಸ್ಥಳವೇ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿರುವ ಯಮನೋತ್ರಿ ಎಂಬ ಪ್ರತೀತಿ ಇದೆ. ಇದನ್ನ ಮಾರ್ಕಂಡೇಯ ತೀರ್ಥ ಅಂತಲೂ ಕರೀತಾರೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಭಕ್ತ ಮಾರ್ಕಂಡೇಯನ ಕುರಿತಾದ ಕಥಾನಕಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜಾತಸ್ಯ ಮರಣಂ ಧ್ರುವಂ ಎಂಬ ಸೂಕ್ತಿಯಂತೆ ಹುಟ್ಟಿದ ಮನುಷ್ಯನಿಗೆ ಮರಣ ನಿಶ್ಚಿತ. ಜನನ ಮತ್ತು ಮರಣವು ನಮ್ಮ ಕೈಯಲ್ಲಿಲ್ಲ. ಅವೆಲ್ಲವೂ ವಿಧಿಲಿಖಿತ ಅಥವಾ ಅವರವರ ಪೂರ್ವ ಪುಣ್ಯ ಫಲದಂತೆ ನಡೆಯುತ್ತೆ ಎಂಬುದು ಸನಾತನ ನಂಬಿಕೆ. ಜಾತಕದಲ್ಲಿ ಅಲ್ಪಾಯುಷ್ಯವೆಂದು ತಿಳಿದು ಬಂದರೆ ಈಗಿನ ಕಾಲದಲ್ಲಿ ಮೃತ್ಯುಂಜಯ ಮೊದಲಾದ ಹೋಮ ಹವನಾದಿಗಳನ್ನು ಮಾಡಿಸ್ತಾರೆ. ಆದರೆ ಬಹಳ ಪುರಾತನ ಕಾಲದಲ್ಲಿ ಯೋಗ ಮತ್ತು ತಪಸ್ಸಾಚರಿಸಿ ಆಯಸ್ಸು ವೃದ್ಧಿಸಿಕೊಳ್ತಿದ್ರು. ಅಲ್ಪಾಯುಷ್ಯ ಆಯಸ್ಸು ವೃದ್ಧಿಸಿಕೊಂಡ ಕಥೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ತಿಳಿದು ಬರುತ್ತೆ. ಶಂಕರಾಚಾರ್ಯರಿಗೆ ಜನ್ಮತಃ ಆಯಸ್ಸು ಕಡಿಮೆ ಎಂದು ತಿಳಿದಿತ್ತು. ಕೇವಲ 8 ವರ್ಷದಲ್ಲಿ ಅವರ ಜೀವನ ಕೊನೆಗಾಣುವುದರಲ್ಲಿತ್ತು. ತಾನು ಸನ್ಯಾಸಿಯಾಗಿ ಲೋಕ ಕಲ್ಯಾಣದ ಕೈಂಕರ್ಯದಲ್ಲಿ ತೊಡಗಿಕೊಳ್ಳಬೇಕೆಂದು ಬಯಸಿ ತನ್ನ ಅಮ್ಮನಲ್ಲಿಯೂ ಒಪ್ಪಿಗೆಯನ್ನ ಆಗಾಗ ಕೇಳಿಕೊಳ್ತಿದ್ರು. ಆದರೆ ಅವರ ತಾಯಿಗೆ ಅವರು ಸನ್ಯಾಸಿಯಾಗುವುದು ಇಷ್ಟವಿರಲಿಲ್ಲ. 8 ವರ್ಷ ತುಂಬಿದಾಗ ಒಂದು ದಿನ ಅವರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ವೇಳೆ ಅವರ ಕಾಲನ್ನ ಮೊಸಳೆಯೊಂದು ಹಿಡಿದುಕೊಳ್ಳುತ್ತೆ. ಆಗ ಅವರು ಅಮ್ಮನನ್ನ ಕರೆದು, ಅಮ್ಮ, ನನ್ನ ಆಯಸ್ಸು ಮುಗೀತು, ಇನ್ನೇನು ಮೊಸಳೆ ನನ್ನನ್ನು ತಿಂದು ಬಿಡುತ್ತೆ. ನೀನು ಈಗಲಾದರೂ ಸನ್ಯಾಸಿಯಾಗಲು ಅಪ್ಪಣೆ ಕೊಟ್ಟಿದ್ದೇ ಆದರೆ ನಾನು ಮರುಜನ್ಮ ಪಡೆಯುತ್ತೇನೆ ಅಮ್ಮ ಎಂದು ಗೋಗರಿತಾನೆ. ಈ ರೀತಿಯಾಗಿ ಶಂಕರಾಚಾರ್ಯರು ತಾನು ಉಳಿದುಕೊಂಡು ಲೋಕಸೇವೆ ಮಾಡಬಹುದೆಂದು ಅಮ್ಮನಲ್ಲಿ ಗೋಗರಿತಾರೆ. ಮಗನ ಕಷ್ಟವನ್ನ ನೋಡಲಾಗದೆ ಅಮ್ಮ ಶಂಕರಾಚಾರ್ಯರಿಗೆ ಒಪ್ಪಿಗೆಯನ್ನ ನೀಡ್ತಾರೆ. ಆ ಕ್ಷಣವೇ ಅವರು ಸನ್ಯಾಸ ದೀಕ್ಷೆಯನ್ನ ತೊಡುತ್ತಾರೆ. ಇದು ನಮ್ಮ ಪೌರಾಣಿಕ ದೃಷ್ಟಾಂತವಾದರೆ ಕೆಲವೊಂದು ಪುರಾಣದಲ್ಲಿ ಆಯಸ್ಸು ಹೆಚ್ಚಿಸಿಕೊಳ್ಳುವುದು ಮಾತ್ರವಲ್ಲ, ಚಿರಂಜೀವಿಯಾದ ಕಥೆ ನಮ್ಮ ಮುಂದೆ ಇದೆ. ಅದೇ ಮಾರ್ಕಂಡೇಯನ ಕಥೆ. ಸಂತಾನಹೀನನು ಸತ್ ಸಂತಾನಕ್ಕಾಗಿ ದೇವರನ್ನ ಬೇಡಿಕೊಳ್ತಾನೆ. ಒಂದು ವೇಳೆ ಪರಮಾತ್ಮ ಪ್ರತ್ಯಕ್ಷನಾಗಿ ನಿನಗೆ ಅಲ್ಪಾಯುಷಿಯಾದ ಬುದ್ಧಿವಂತ ಮಗ ಬೇಕೋ ಅಥವಾ ದೀರ್ಘಾಯುಷಿಯಾಗಿ ಅಲ್ಪ ಬುದ್ಧಿ ಇರುವ ಮಗ ಬೇಕೋ ಎಂದು ಕೇಳಿದ್ರೆ ಎಲ್ಲರೂ ಬಯಸುವುದು ದೀರ್ಘಾಯುಷ್ಯವನ್ನ ತಾನೆ. ಸರಿ, ಹಾಗೆಯೇ ಬೇಡಿಕೊಳ್ತಾನೆ ಎಂದು ನಾವೆಣಿಸಿದ್ರೆ ಅದು ತಪ್ಪು. ವಿವೇಕಿಯಾದವನು ಆಯಸ್ಸಿಗಿಂತ ಬುದ್ಧಿಗೆ ಹೆಚ್ಚು ಮಹತ್ವ ನೀಡ್ತಾನೆ. ಜನಿಸಿದವನು ಒಂದು ದಿನ ಕೊನೆಯಾಗಲೇಬೇಕಲ್ವಾ ಎಂಬುದು ಆತನ ನಿಲುವು. ಇಂತಹ ಸನ್ನಿವೇಶದ ಕಥೆಯೇ ಮಾರ್ಕಂಡೇಯನ ಚರಿತ್ರೆಯಲ್ಲಿ ಉಲ್ಲೇಖಿತವಾಗಿದೆ. ಒಂದು ಪುರಾಣದ ಕಥೆ ಹೀಗಿದೆ. ಬ್ರಹ್ಮನ ಮಾನಸ ಪುತ್ರನಾದ ಮೃಕಂಡು ಹಾಗೂ ಮರುದ್ವತಿಯರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ಅದಕ್ಕಾಗಿ ಆತ ಬ್ರಹ್ಮನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡಿದ. ಬ್ರಹ್ಮ ಪ್ರತ್ಯಕ್ಷನಾಗಿ ಆತನಿಗೆ, ನಿನಗೆ ಪುತ್ರನಾಗಿ ಜನಿಸುವವನು ಅಲ್ಪಾಯುಷಿಯಾಗಬೇಕಾ ಅಥವಾ ದೀರ್ಘಾಯುಷಿಯಾಗಬೇಕಾ? ಒಂದು ವೇಳೆ ಅಲ್ಪಾಯುಷಿಯಾದರೆ ತುಂಬಾ ಬುದ್ಧಿವಂತನಾಗ್ತಾನೆ, ದೀರ್ಘಾಯುಷಿಯಾದವನು ಮಂದ ಬುದ್ಧಿಯಾಗ್ತಾನೆ. ಆಯ್ಕೆ ನಿನ್ನದೇ ಎನ್ನುತ್ತಾನೆ ಬ್ರಹ್ಮ. ಆಗ ಮೃಕಂಡು ಮುನಿಯು, ನನಗೆ ಹುಟ್ಟುವ ಮಗನು 100 ಕಾಲ ಬಾಳುವುದಕ್ಕಿಂತ ಅಲ್ಪಾಯುಷಿಯಾದರೂ ಪರವಾಗಿಲ್ಲ, ಆತನು ಮಿಗಿಲಾಗಿ ಬುದ್ಧಿವಂತನಾಗಿರಬೇಕು ಎಂದು ಇಚ್ಛಿಸ್ತಾನೆ. ಮೃಕಂಡು ಮಹರ್ಷಿಯ ಇಚ್ಛೆಯಂತೆ ಬ್ರಹ್ಮ ಆಶೀರ್ವದಿಸಿ ಅಂತರ್ಧಾನನಾದ. ಕಾಲಕ್ರಮದಲ್ಲಿ ಶಿವನ ವರಪ್ರಸಾದದಿಂದ ಮೃಕಂಡು ದಂಪತಿಗಳಿಗೆ ಮುದ್ದಾದ ಬಾಲಕ ಜನಿಸಿದ. ಆತನಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡ್ತಾರೆ. ಮಾರ್ಕಂಡೇಯ ಅತ್ಯಂತ ತೇಜಸ್ವಿಯಾಗಿ ಬೆಳೆದ. ಚಿಕ್ಕಂದಿನಲ್ಲೇ ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಬುದ್ಧಿವಂತನಾದ. ಮಹಾ ಶಿವಭಕ್ತನಾದ. ಆದರೆ ಅವನ 16ನೇ ಹುಟ್ಟುಹಬ್ಬ ಹತ್ತಿರ ಬಂದ ಹಾಗೆ ತಂದೆ ತಾಯಿ ಅಳತೊಡಗಿದ್ರು. ಯಾಕೆ ಅಳುತ್ತೀರಿ ಎಂದು ಮಾರ್ಕಂಡೇಯ ಅವರನ್ನ ಆಶ್ಚರ್ಯದಿಂದ ಕೇಳಿದ. ಆತ ಬಹಳ ಹೊತ್ತು ಪೀಡಿಸಿದ ನಂತರವೇ ಮೃಕಂಡು ನಿಜ ಸಂಗತಿಯನ್ನ ಬಿಚ್ಚಿಟ್ರು. ಇದನ್ನ ಕೇಳಿದ ಮಾರ್ಕಂಡೇಯ ಹೆದರಲಿಲ್ಲ. ಆತ ತಂದೆಯ ಪಾದಕ್ಕೆ ನಮಿಸಿ, ಅಪ್ಪ, ಈಶ್ವರನ ವರಪ್ರಸಾದದಿಂದ ನಾನು ಹುಟ್ಟಿದೆ. ಅದೇ ದೇವರ ಹರಕೆಯಿಂದ ನಾನು ಸಾವನ್ನು ಜಯಿಸಿ ಬರುತ್ತೇನೆ, ಅಪ್ಪಣೆ ಕೊಡು ಎಂದು ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದು ಗೊಂಡಾರಣ್ಯದೊಳಗೆ ಹೊರಟು ಹೋದ.
ಪರ್ವತದ ತಪ್ಪಲೊಂದರಲ್ಲಿ ಮಾರ್ಕಂಡೇಯ ಕುಳಿತು ಶಿವಲಿಂಗದ ಮುಂದೆ ತಪಸ್ಸು ಮಾಡಲಾರಂಭಿಸಿದ. ಮಾರ್ಕಂಡೇಯನು ಶಿವನ ಆರಾಧನೆಗಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸ್ತಾನೆ. ಈ ಮಂತ್ರವೇ ಇಂದಿಗೂ ಅಕಾಲಿಕ ಮೃತ್ಯುವಿಂದ ನಮ್ಮನ್ನ ಪಾರು ಮಾಡುತ್ತೆ ಎಂಬುದು ಜನಸಾಮಾನ್ಯರ ನಂಬಿಕೆ ಅಲ್ಲದೆ ಪುರಾಣ ಗ್ರಂಥಗಳು ಕೂಡ ಈ ಮಂತ್ರದ ಶಕ್ತಿಯನ್ನ ಉಲ್ಲೇಖಿಸ್ತವೆ. ಓಂ ತ್ರಯಂಬಕಂ ಯಜಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರು ಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷೀಯ ಮಾಮೃತಾತ್ ಎಂಬ ಮಂತ್ರವನ್ನ ಎಡೆಬಿಡದೆ ಜಪಿಸುತ್ತಾ ಶಿವಲಿಂಗವನ್ನ ಆರಾಧಿಸತೊಡಗಿದ. ಅವನ ತಪಸ್ಸಿನ ಮಹಿಮೆಗೆ ಭೂಮಿ ನಡುಗಲಾರಂಭಿಸಿತು. ಅದೇ ವೇಳೆಗೆ ಅವನ ಆಯಸ್ಸು ತೀರಿದುದರಿಂದ ಯಮದೂತರು ಅವನನ್ನ ಕೊಂಡೊಯ್ಯಲು ಬರ್ತಾರೆ. ಆದರೆ ಆತನಿಗೆ ಮಾರ್ಕಂಡೇಯನ ಹತ್ತಿರ ಕೂಡ ಸುಳಿಯಲಾಗಲಿಲ್ಲ. ಈ ವಿಚಾರವನ್ನ ಯಮ ಧರ್ಮರಾಯನ ಬಳಿಗೆ ಹೋಗಿ ತಿಳಿಸ್ತಾರೆ. ಯಮ ಧರ್ಮನು ಸಿಟ್ಟಿನಿಂದ ತಾನೇ ಅಲ್ಲಿಗೆ ಬಂದ. ಆದರೆ ಶಿವಲಿಂಗ ಹಿಡಿದು ಕುಳಿತಿದ್ದ ಮಾರ್ಕಂಡೇಯನ ಬಳಿಗೆ ಹೋಗಲು ಯಮ ಧರ್ಮನಿಗೂ ಸಾಧ್ಯವಾಗಲಿಲ್ಲ. ಕೂಡಲೇ ಏರು ಧ್ವನಿಯಿಂದ ಹೇಳ್ತಾನೆ, ಮಾರ್ಕಂಡೇಯ, ಶಿವಲಿಂಗ ಬಿಟ್ಟು ಇತ್ತ ಬಾ, ನಿನ್ನಾಯುಷ್ಯ ತೀರಿತು ಎಂದು ಅಬ್ಬರಿಸಿದ. ಆಗ ಭಕ್ತಿಯಿಂದ ಮಾರ್ಕಂಡೇಯ ಕಣ್ಣು ಬಿಟ್ಟು, ಯಮರಾಯ, ನಾನು ನನ್ನ ದೇವರನ್ನ ಬಿಟ್ಟು ಬರಲೊಲ್ಲೆ ಎಂದು ಹಠ ಹಿಡಿದ. ಅದು ಹೇಗೆ ಬರುವುದಿಲ್ಲವೋ ನೋಡುತ್ತೇನೆ ಎಂದು ಯಮ ತನ್ನ ಪಾಶವನ್ನ ಬೀಸಿದ. ಆ ಕ್ಷಣ ಈಶ್ವರ ಪ್ರತ್ಯಕ್ಷನಾಗಿ, ನಿಲ್ಲು ಯಮಧರ್ಮ ಎಂದು ಕೂಗಿದ. ಯಮನು ವಿಸ್ಮಯದಿಂದ ನಿಂತಲ್ಲಿಯೇ ನಿಂತು ಶಿವನಿಗೆ ಭಕ್ತನ ಮೇಲಿನ ಪ್ರೀತಿಯನ್ನ ಕಣ್ಣಾರೆ ಕಂಡ. ಲಯಕಾರಕನಾದ ಶಿವನ ಅಪ್ಪಣೆ ಇಲ್ಲದೆ ಯಮನ ಕೆಲಸ ಸಾಧ್ಯವೇ ಇಲ್ಲ. ಹಾಗಾಗಿ ಯಮ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂದಿರುಗುತ್ತಾನೆ. ಮಾರ್ಕಂಡೇಯನ ಭಕ್ತಿಗೆ ಮೆಚ್ಚಿದ ಶಿವ, ನೀನು ಚಿರಂಜೀವಿಯಾಗು ಎಂದು ವರವನ್ನ ನೀಡ್ತಾನೆ. ಅಂದಿನಿಂದ ಶಿವನ ಅತ್ಯಂತ ಪರಮ ಭಕ್ತನಾದ ಮಾರ್ಕಂಡೇಯ ಮುನಿ ಚಿರಂಜೀವಿಯಾಗ್ತಾರೆ. ಹೀಗೆ ಒಮ್ಮೆ ಮಾರ್ಕಂಡೇಯ ಮಹರ್ಷಿ ಧ್ಯಾನಾಸಕ್ತನಾಗಿದ್ರು. ಅವರಿಗೆ ನರನಾರಾಯಣರು ಬ್ರಾಹ್ಮಣ ವಟುಗಳ ರೂಪದಲ್ಲಿ ಗೋಚರಿಸ್ತಾರೆ. ಅವರನ್ನ ಉಪಚರಿಸಿದ ಮೇಲೆ ನಾರಾಯಣನು, ನಿನ್ನ ಬ್ರಹ್ಮಚರ್ಯಕ್ಕೆ ಮೆಚ್ಚಿದೆ, ನಿನಗೇನು ವರ ಬೇಕು ಕೇಳಿಕೋ ಎಂದು ಪ್ರಸನ್ನನಾದ. ಆಗ ಮಹರ್ಷಿಗಳು, ನನ್ನ ತಪಸ್ಸಿದ್ದೀಯೇ ನಿನ್ನ ದರ್ಶನ, ಆದರೂ ನನಗೆ ವರ ಕೊಡಬೇಕೆಂದು ನಿಮಗನಿಸಿದರೆ ನಿನ್ನ ಮಾಯಾ ಪ್ರಭಾವವನ್ನ ತೋರಿಸು ಎಂದ. ನಾರಾಯಣ ತಥಾಸ್ತು ಎಂದು ಹೇಳಿ ನರನೊಡನೆ ಹೊರಟು ಹೋದ. ವಿಷ್ಣು ಮಾಯೆಯನ್ನ ಕಾಣಬೇಕೆಂಬ ಕಾತರದಿಂದ ಮಾರ್ಕಂಡೇಯನಿದ್ದ. ಹೀಗಿರುವಾಗ ಧಾರಾಕಾರ ಮಳೆ ಸುರಿಯಲು ಪ್ರಾರಂಭವಾಗಿ ಪೂರ್ತಿ ಭೂಮಿಯೇ ನೀರಿನಲ್ಲಿ ಮುಳುಗಿ ಹೋಯಿತು. ಎಲ್ಲ ಕಡೆ ಕತ್ತಲು ಕವಿದು ಪ್ರಳಯ ಪ್ರಾಯದಂತೆ ಗೋಚರಿಸಿತು. ಆದರೆ ಮಾರ್ಕಂಡೇಯರು ಮಾತ್ರ ನೀರಿನಲ್ಲಿ ತೇಲುತ್ತಿದ್ದರು. ನೀರಿನ ಅಲೆ ಅಪ್ಪಳಿಸಿ ಜಲಚರಗಳು ಅವರ ಮೇಲೆ ಎರಗಿದಂತಾದವು. ಅವರು ಸಮುದ್ರದಲ್ಲಿ ಚಲಿಸುತ್ತಿದ್ದ ಸ್ವಲ್ಪ ದೂರದಲ್ಲಿ ಒಂದು ಎತ್ತರವಾದ ನೆಲ ಹಾಗೂ ಅದರಲ್ಲಿ ಒಂದು ಆಲದ ಮರ ಕಾಣಿಸುತ್ತೆ. ಆ ಮರದ ಈಶಾನ್ಯ ದಿಕ್ಕಿಗಿರುವ ಒಂದು ಕೊಂಬೆಯಲ್ಲಿ ಒಂದು ದೊನ್ನೆ ಆಕಾರದ ಎಲೆಯಲ್ಲಿ ಒಂದು ದೇದೀಪ್ಯಮಾನವಾದ ಚಿಕ್ಕ ಮಗು ಮಲಗಿತ್ತು. ಆ ಮಗುವಿನ ಬೆರಳುಗಳು ಹೂವಿನ ಎಸಳುಗಳಂತಿದ್ವು. ಅದು ತನ್ನ ಬಲಪಾದವನ್ನ ಕೈಯಲ್ಲಿ ಹಿಡಿದು ಅದರ ಬೆರಳುಗಳನ್ನ ಚೀಪುತ್ತಿತ್ತು. ಅದು ಮಹಾಪ್ರಳಯದಲ್ಲಿ ಏಕಾಂಗಿಯಾಗಿ ಆಕರ್ಷಕವಾಗಿ ಶೋಭಿಸುತ್ತಿದ್ದು, ಮಾರ್ಕಂಡೇಯರು ನೋಡುತ್ತಿದ್ದಂತೆಯೇ ಅವರು ಚಿಕ್ಕ ಕ್ರಿಮಿಯಾಗಿ ಸೆಳೆಯಲ್ಪಟ್ಟು ಮಗುವಿನ ಹೊಟ್ಟೆಯನ್ನ ಸೇರ್ತಾರೆ. ಅಲ್ಲಿಯೂ ತಾನು ಹೊರಗೆ ಕಂಡ ಸಮಸ್ತರ ದೃಶ್ಯಗಳನ್ನ ಕಂಡುದಲ್ಲದೆ ಆಲದ ಮರವನ್ನು ಮಗುವನ್ನು ಕಾಣ್ತಾರೆ. ಈ ವಿಸ್ಮಯವನ್ನ ತನ್ಮಯನಾಗಿ ನೋಡುತ್ತಿದ್ದಂತೆ ಮಗು ತನ್ನ ಉಸಿರನ್ನ ಹೊರಗೆ ಬಿಟ್ಟಾಗ ಮಾರ್ಕಂಡೇಯರು ಹೊರಗೆ ಬೀಳ್ತಾರೆ. ತಕ್ಷಣ ಮಗು ಮಾಯವಾಯಿತು, ಪ್ರಳಯವೂ ಮಾಯವಾಯಿತು. ಇದೆಲ್ಲವನ್ನು ತನ್ನ ಧ್ಯಾನ ದೃಷ್ಟಿಯಿಂದ ಕಂಡ ಮಾರ್ಕಂಡೇಯ ಮುನಿಗಳು ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾದರು. ಈ ರೀತಿಯಾಗಿ ಅವರಿಗೆ ವಿಷ್ಣು ಮಾಯೆಯ ದರ್ಶನವಾಯಿತು. ಮತ್ತೊಂದು ಪ್ರಸಂಗದಲ್ಲಿ ಮಾರ್ಕಂಡೇಯರು ತಪಸ್ಸಾಚರಿಸುತ್ತಿದ್ದ ವೇಳೆ ಪಾರ್ವತಿ ಪರಮೇಶ್ವರರು ಆಕಾಶ ಮಾರ್ಗವಾಗಿ ಹೋಗ್ತಿದ್ರು. ಮಾರ್ಕಂಡೇಯರನ್ನ ದೂರದಿಂದ ನೋಡಿದ ಪಾರ್ವತಿಗೆ ಅವರ ಮುಂದೆ ನಿಲ್ಲುವ ಬಯಕೆಯಾಯಿತು. ಈ ವಿಚಾರವನ್ನೇ ಶಿವನಲ್ಲಿ ವಿನಂತಿಸಿಕೊಳ್ತಾರೆ. ಶಿವನು ಕೂಡ ಪ್ರಸನ್ನನಾಗಿ ಅವರಿಬ್ಬರು ಮಾರ್ಕಂಡೇಯರ ಮುಂದೆ ನಿಂತರು. ನಿರಾಕಾರದಲ್ಲಿ ಋಷಿಗೆ ಅವರನ್ನ ಕಾಣದಾಯಿತು. ಕೂಡಲೇ ಶಿವ ಮಾಯೆಯಿಂದ ಅವರ ಹೃದಯವನ್ನ ಪ್ರವೇಶಿಸಿ ಅವರಿಗೆ ಜ್ಞಾನೋದಯವಾಗುವಂತೆ ಮಾಡ್ತಾರೆ. ಕೂಡಲೇ ಮಹರ್ಷಿಗಳು ಕಣ್ಣು ತೆರೆದಾಗ ತನ್ನ ಮುಂದೆ ಪಾರ್ವತಿ ಪರಮೇಶ್ವರರು ನಿಂತಿರುವುದನ್ನ ಕಂಡರು. ಈ ದೃಶ್ಯವನ್ನ ಕಂಡೊಡನೆ ಭಕ್ತಿಯಿಂದ ಅವರ ಪಾದಗಳಿಗೆ ಎರಗಿದರು. ಮಾರ್ಕಂಡೇಯ ಋಷಿಗಳ ಭಕ್ತಿಗೆ ಸಂಪ್ರೀತನಾದ ಶಿವ, ಎಲೈ ಮಹರ್ಷಿಯೇ, ನಿನ್ನಂತಹ ಸಾಧು ಸಜ್ಜನರ ದರ್ಶನ ಮಾತ್ರದಿಂದಲೇ ಮಾನವನು ಧನ್ಯನಾಗ್ತಾನೆ. ನೀನು ಸಪ್ತ ಋಷಿಗಳಲ್ಲಿ ಒಬ್ಬನಾಗು ಎಂದು ಆಶೀರ್ವದಿಸಿದಾಗ ಮಾರ್ಕಂಡೇಯ ಮುನಿಗಳು ಲೀಲಾ ಮಹಾತ್ಮೆಯನ್ನ ಸ್ಮರಿಸುತ್ತಾ, ಹೇ ಭಗವಂತ, ಹರಿಭಕ್ತಿ ನನ್ನಲ್ಲಿ ಸದಾ ಸ್ಥಿರವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸ್ತಾರೆ. ಆಗ ಪರಮೇಶ್ವರನು ತಥಾಸ್ತು ಎಂದು ಅಂತರ್ಧಾನನಾದ.
ಹೀಗೆ ಮಾರ್ಕಂಡೇಯ ಋಷಿಗಳು ಪಾಂಡವರು ವನವಾಸದಲ್ಲಿ ಕಾಮಕ್ಯ ವನದಲ್ಲಿದ್ದಾಗ ಅಲ್ಲಿಗೆ ಬಂದು ಅವರಿಗೆ ಅನೇಕ ಪುರಾಣ ಕಥೆಗಳನ್ನ ಧರ್ಮ ಬೋಧನೆಗಳನ್ನ ಬೋಧಿಸ್ತಾರೆ. ಮಾರ್ಕಂಡೇಯರು ಚಿರಂಜೀವಿಯಾಗಿದ್ದು ಈಗಲೂ ಜೀವಿಸಿದ್ದಾರೆ ಎಂದು ಪ್ರತೀತಿ ಇದೆ. ಸಪ್ತ ಋಷಿಗಳಲ್ಲಿ ಅವರು ಕೂಡ ಒಬ್ರು. ಇವಿಷ್ಟು ಮಾರ್ಕಂಡೇಯ ಮುನಿಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.